ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ಬೂತಾಯಿ ಮೀನಿದು ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೀನಿ. ನಾನು ಮಂಗಳೂರು ಶೈಲಿಯಲ್ಲಿ ಬೂತಾಯಿ ಮೀನಿದು ಪೆಪ್ಪರ್ ಮಸಾಲ ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಮಾಡೋದು ಕೂಡ ತುಂಬ ಸುಲಭ, ಸಿಂಪಲ್ ಆಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ತುಂಬ ಸುಲಭದಲ್ಲಿ ಮಾಡ್ಬೋದು. ಇದು ಕುಚ್ಚಲಕ್ಕಿ ಅನ್ನಕ್ಕೆ ಉಂಟಲ್ಲ, ತುಂಬ ಸಖತ್ ಕಾಂಬಿನೇಷನ್. ನೀವು ಎಷ್ಟು ಸಹ ಊಟ ಮಾಡ್ಬೋದು. ಇದೊಂದು ಪೆಪ್ಪರ್ ಮಸಾಲ ಇದ್ದರೆ ಉಂಟಲ್ಲ, ಮೀನಿದು ತುಂಬ ಸೂಪರ್ ಆಗ್ತದೆ. ಉಪ್ಪು ಹುಳಿ ಎಲ್ಲ ಉಂಟಲ್ಲ ಕರೆಕ್ಟಾಗಿ ಹಾಕಿ ಮಾಡಬೇಕು, ತುಂಬ ಚೆನ್ನಾಗಿರ್ತದೆ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಬೂತಾಯಿ ಮೀನು ತಗೊಂಡಿದ್ದೇನೆ. ದೊಡ್ಡ ದೊಡ್ಡ ಬೂತಾಯಿ ಮೀನು ಸಿಕ್ಕಿದೆ ನೋಡಿ. 6 ಮೀನು ಉಂಟು ಇದರಲ್ಲಿ. ಬೂತಾಯಿ ಮೀನು ನೋಡಿ. ಇದರದೊಂದು ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೇನೆ ನಾನು. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ, ಮೀನಿದು ರೆಸಿಪಿ ಮತ್ತು ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಚೆಕ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ, ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ. ಕ್ಲೀನ್ ಮಾಡಿ ಹೀಗೆ ಕಟ್ಸ್ ಹಾಕೋದ್ರಿಂದ, ಗೆರೆ ಹಾಕೋದ್ರಿಂದ ಉಪ್ಪು ಎಲ್ಲ ಕರೆಕ್ಟಾಗಿ ಹೇಳ್ಕೊಳ್ತದೆ. ಅದಕ್ಕಾಗಿ ನಾನು ಮೀನಿಗೆ ಗೆರೆ ಹಾಕ್ಕೊಂಡಿದ್ದೀನಿ. ನೋಡಿ ಮಣ್ಣಿನ ಪಾತ್ರೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಂಡೆ ನಾನು. ಈಗ ಒಂದು 1/4 ಸ್ಪೂನ್ನಷ್ಟು ಮೆಂತೆಕಾಳು ಹಾಕ್ಕೊಂಡಿದ್ದೇನೆ. ಮೆಂತೆಕಾಳು ಸಿಡಿತಾ ಇರುವಾಗ ನೀರುಳ್ಳಿ ಹಾಕ್ತಾ ಇದ್ದೇನೆ. ನೀರುಳ್ಳಿ 1-2 ಸಣ್ಣ ನೀರುಳ್ಳಿ ತಗೊಂಡಿದ್ದೇನೆ. ದೊಡ್ಡದಾದರೆ 1 ನೀರುಳ್ಳಿ ಸಾಕಾಗ್ತದೆ. ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಬೇಕು. ನೀರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಬೇಸೊಪ್ಪು ಧಾರಾಳವಾಗಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ, ಮತ್ತೆ ಕೊನೆಗೆ ಸ್ವಲ್ಪ ಹಾಕುವ ಅಂತ ಹೇಳಿ. ನೋಡಿ, ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ನೋಡಿ. ಬೆಳ್ಳುಳ್ಳಿ ಸಣ್ಣಗೆ ಚಾಪ್ ಮಾಡಿದ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ವಲ್ಪ ಫ್ರೈ ಆದರೆ ಉಂಟಲ್ಲ, ಅದ್ರ ಫ್ಲೇವರ್ ಎಲ್ಲ ಬಿಡ್ತದಲ್ಲ, ತುಂಬ ಚೆನ್ನಾಗಿರ್ತದೆ. ನೋಡಿ, ಈಗ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಚಾಪ್ ಮಾಡಿದ ಶುಂಠಿ. ಈ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಉಂಟಲ್ಲ, ಚೆನ್ನಾಗಿ ಬಿಡಬೇಕು. ಅದು ತುಂಬ ಇದಾಗ್ತದೆ, ಟೇಸ್ಟ್ ಆಗ್ತದೆ. ನೋಡಿ, ಕಾಯಿ ಮೆಣಸು ಚಾಪ್ ಮಾಡಿಟ್ಟಿರುವಂತಹ ಕಾಯಿ ಮೆಣಸು ಕೂಡ ಹಾಕ್ಕೊಂಡಿದ್ದೇನೆ. 1-2-3 ಕಾಯಿ ಮೆಣಸು ಹಾಕ್ಕೊಳ್ಬೋದು. ಚೆನ್ನಾಗಿ ಬಾಡಬೇಕಿದು. ಚೆನ್ನಾಗಿ ನೀರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಿ ಬರಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು, ತುಂಬ ಫ್ರೈ ಆಗಬಾರ್ದು. ನೋಡಿ, ಈ ಥರ ಕಲರ್ ಬಂದರೆ ಸಾಕು. ನೋಡಿ, ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. 1 ಟೊಮೆಟೊ ತಗೊಂಡಿದ್ದೇನೆ ನಾನು. 1 ಟೊಮೆಟೊ ಸಾಕಾಗ್ತದೆ. ಟೊಮೆಟೊ ಕೂಡ ಚೆನ್ನಾಗಿ ಬಾಡಬೇಕು. ಬಾಡುವ ತನಕ ಚೆನ್ನಾಗಿ ಇದು ಬೇಯಿಸಬೇಕು. ಮೀಡಿಯಮ್ ಸೈಜ್ ಇದು 1 ಟೊಮೆಟೊ ಹಾಕ್ಕೊಂಡಿದ್ದೇನೆ ನಾನು. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಒಳ್ಳೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೇನೆ. ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪಿಗಳೆಲ್ಲ ಉಂಟು, ಫಿಶ್ ರೆಸಿಪಿ ಎಲ್ಲ ಉಂಟು, ಚೆಕ್ ಮಾಡಿ. ನೋಡಿ, ಚೆನ್ನಾಗಿ ಬಾಡಬೇಕಿದು. ನೀರುಳ್ಳಿ ಟೊಮೆಟೊ ಎಲ್ಲ ಉಂಟಲ್ಲ, ಚೆನ್ನಾಗಿ ಬಾಡಿ ಬರಬೇಕು. ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಅದರಿಂದ. ತೆಂಗಿನ ಎಣ್ಣೆನೇ ಯೂಸ್ ಮಾಡಿ. ತೆಂಗಿನ ಎಣ್ಣೆ ಆರೋಗ್ಯಕ್ಕೂ ಒಳ್ಳೆಯದು. ಅದಲ್ಲದೆ ಮೀನಿದು ಪದಾರ್ಥಕ್ಕೆಲ್ಲ ಉಂಟಲ್ಲ, ಮೀನು ಫ್ರೈ ಮಾಡುವಾಗ, ಮೀನಿಗೆ ಎಲ್ಲ ಹಾಕುವಾಗ ತೆಂಗಿನ ಎಣ್ಣೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನೋಡಿ, ಈಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೇನೆ ನಾನು. 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದರೂ ಏನು ತೊಂದರೆ ಇಲ್ಲ. ಬೂತಾಯಿ ಮೀನು ಸ್ವಲ್ಪ ಪುರಲಲ್ವಾ, ಹಾಗಾಗಿ. ನೋಡಿ, ಪೆಪ್ಪರ್ ಪೌಡರ್ ಹಾಕ್ಕೊಂಡೆ ನಾನು. 1-2 ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್, ಮತ್ತು 1 ಸ್ಪೂನ್ನಷ್ಟು ಇದು ಕೊರಿಯಾಂಡರ್ ಪೌಡರ್, ಮತ್ತು 1/2 ಸ್ಪೂನ್ನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೇನೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಈಗ ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಅದರ ನೀರು ತೆಗೆದು ಹುಣಸೆ ನೀರನ್ನು ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಹಾಕ್ಕೊಳ್ಬೇಕು ನೋಡಿ. ಇದು ಹುಳಿ ಎಲ್ಲ ಉಂಟಲ್ಲ ಕರೆಕ್ಟ್ ಬೇಕು ಮೀನಿಗೆ. ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಇದ್ರೇ ಮೀನಿದು ಪದಾರ್ಥ ಚೆನ್ನಾಗಿ ಬರೋದು, ತುಂಬ ಟೇಸ್ಟ್ ಆಗ್ತದೆ. ಇದು ಬೂತಾಯಿ ಮತ್ತು ಬಂಗುಡೆಯಲ್ಲಿ ಕೂಡ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಬಂಗುಡೆ ಮೀನಿದು ಪೆಪ್ಪರ್ ಮಸಾಲ ಕೂಡ ಚೆನ್ನಾಗಿರ್ತದೆ.
ಬಂಗುಡೆ ಪೆಪ್ಪರ್ ಮಸಾಲ ಮಾಡುವ ವಿಡಿಯೋ ಕೂಡ ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ ನೋಡಿ. ನೋಡಿ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪೆಲ್ಲ ಕರೆಕ್ಟ್ ಇರಬೇಕು, ಆಗಲೇ ಚೆನ್ನಾಗಿ ಬರೋದು ಇದು ಮೀನಿದು ಪದಾರ್ಥ. ಪೆಪ್ಪರ್ ಮಸಾಲ ನೋಡಿ, ಇದು ಚೆನ್ನಾಗಿ ಕುದಿತಾ ಉಂಟು ನೋಡಿ. ಚೆನ್ನಾಗಿ ಕುದಿಯುವಾಗ ಉಂಟಲ್ಲ, ಮೀನು ಹಾಕಬೇಕು ಇದಕ್ಕೆ. ಬೂತಾಯಿ ಮೀನು ನೋಡಿ, ಎಷ್ಟು ದೊಡ್ಡ ದೊಡ್ಡ ಮೀನು ನೋಡಿ. ಇದಕ್ಕೆ ಗೆರೆ ಎಲ್ಲ ಹಾಕಿದ್ದೇನೆ ನಾನು. ಗೆರೆ ಎಲ್ಲ ಹಾಕೋದ್ರಿಂದ ನಿಮಗೆ ಚೆನ್ನಾಗಿ ಎಳ್ಕೊಳ್ತದೆ ಮೀನಿಗೆ, ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ಮೀನು ಹಾಕಿದ ಮೇಲೆ ಉಂಟಲ್ಲ, ತುಂಬ ಸೌಟು ಹಾಕಬಾರ್ದು. ನಾನು ನೋಡಿ ಸ್ವಲ್ಪ ಜಾಗ್ರತೆಯಲ್ಲಿ ಮೆಲ್ಲ ಹಾಕ್ಕೊಳ್ಬೇಕು ಸೌಟು ಹಾಕೋದಾದ್ರು. ಇಲ್ಲದ್ರೆ ನಿಮಗೆ ಈ ಮಣ್ಣಿದ ಪಾತ್ರೆ ಉಂಟಲ್ಲ, ಅದನ್ನೇ ಸ್ವಲ್ಪ ಆಚೆ ಈಚೆ ಶೇಕ್ ಮಾಡಿದರೆ ಸಾಕಾಗ್ತದೆ. ನಾನು ನೋಡಿ ಮೆಲ್ಲ ಸೌಟು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನೋಡಿ ಈ ಥರ ತುಂಬ ನಾಜೂಕಾಗಿ ಇದು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮೀನೆಲ್ಲ ಹುಡಿ ಹುಡಿ ಆಗ್ತದಲ್ಲ, ಅದಕ್ಕಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮುಚ್ಚಿ ಇಡಬೇಕು. ಒಂದು ಸ್ವಲ್ಪ ಬೇಯಲಿ ಅಂತ ಹೇಳಿ. ಇನ್ನು ಚೆನ್ನಾಗಿ ಇನ್ನೊಂದು ಕುದಿ ಬಂದರೆ ಸಾಕಾಗ್ತದೆ, ತುಂಬ ಬೇಯಲಿಕ್ಕೇನಿಲ್ಲ ಮೀನು. ಮಸಾಲ ಹಾಕಿದ ಮಸಾಲ ನೀವು ಚೆನ್ನಾಗಿ ಕುದೀತದಲ್ಲ, ಕುದಿದ ಮೇಲೆ ಮೀನು ಹಾಕಿ ಒಮ್ಮೆ ಕರೆಕ್ಟಾಗಿ ಒಂದೇ ಥರ ಇದು ಮಾಡಿ ಮಿಕ್ಸ್ ಮಾಡಿ ಮುಚ್ಚಿ ಇಡಬೇಕು ಒಂದು ಸ್ವಲ್ಪ ಬೇಯಲಿಕ್ಕೆ. ಆಮೇಲೆ ಇನ್ನೊಂದು ಕುದಿ ಬಂದರೆ ಸಾಕಾಗ್ತದೆ ನೋಡಿ. ಈಗ ಮುಚ್ಚಿಡ್ತಾ ಇದ್ದೇನೆ ನಾನು ನೋಡಿ. ನೋಡಿ ಮುಚ್ಚಿಟ್ಟಿದ್ದೇನೆ. ಈಗ ಕುದಿತಾ ಉಂಟು ನೋಡಿ, ಕುದಿಯೋದು ಕಾಣ್ತದೆ ನೋಡಿ, ಒಳಗಿಂದ ಕುದಿತಾ ಉಂಟು ನೋಡಿ. ಈಗ ನಾನು ಬೇಸೊಪ್ಪು ಕೂಡ ಹಾಕ್ಕೊಂಡೆ ಕೊನೆಯಲ್ಲಿ, ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿರ್ತದೆ ಬೇಸೊಪ್ಪು. ಈಗ ರೆಡಿಯಾಗಿದೆ ಫ್ರೆಂಡ್ಸ್, ಬೂತಾಯಿ ಪೆಪ್ಪರ್ ಮಸಾಲ.